ಬ್ರಹ್ಮ ರಾಜರ್ಷಿ ರತ್ನಾಢ್ಯ ವಂದೇ ಭಾರತ್ ಮಾತಾ ವೇದಿಕೆ ಮೇಲೆ ಆಸೀನರಾಗಿರುವ ಆದರಣೀಯ ಅರುಣಿಮಾ ಸಿನ್ಹಾ ಆಗಮಿಸಿರುವ ನನ್ನ ಹೆಚ್ಚಿನ ದೊಡ್ಡ ಸಂಖ್ಯೆಯ ವಿದ್ಯಾರ್ಥಿ ಮಿತ್ರರಿಗೆ ಅತ್ಯಂತ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಭಾಗ್ಯವಂತರು ಯಾಕೆಂದ್ರೆ ಅರುಣಿಮಾ ಸಿನ್ಹಾ ಅತ್ಯಂತ ಹತ್ತಿರದಿಂದ ನೋಡಿ ಸಿಗುವಂತ ಅವಕಾಶ ಬಹಳ ಖುಷಿ ಪಡಬೇಕು. ನೀವು ಹಿಮಾಲಯವನ್ನು ಏರಿ ಬಂದು ಇಡೀ ಭಾರತವನ್ನು ಹಿಮಾಲಯದ ಎತ್ತರದಿಂದ ಇವತ್ತು ನಮ್ಮ ಎದುರಿಗಿರುವಂತ ಹೆಣ್ಮಗಳು ಅರುಣಿಮಾ ಸಿನ್ಹಾ. ಈಕೆಯ ಪರಿಚಯವನ್ನ ನಾನು ಸುಮ್ಮನೆ ಒಂದು 4 ಮಾತುಗಳಲ್ಲಿ ಮಾಡಿಕೊಡ್ತೇನೆ. ಯಾಕೆ ಮಾಡಿಕೊಡ್ತೀನಿ ಅಂದ್ರೆ ಮುಂದೆ ಆಕೆ ಹಿಂದಿಯಲ್ಲಿ ಮಾತನಾಡೋಳಿದ್ದಾಳೆ. ನಂಗೆ ಗೊತ್ತಿಲ್ಲ ಎಷ್ಟು ಜನರಿಗೆ ಹಿಂದಿ ಸಮರ್ಪಕವಾಗಿ ಅರ್ಥ ಆಗುತ್ತೋ ಇಲ್ವೋ, ಆದರೆ ಮಂಗಳೂರಿನ ಜನ ಹಿಂದಿ ಫಿಲ್ಮ್ಸ್ ತುಂಬಾ ನೋಡ್ತಾರೆ ಅಂತಂತೂ ಗೊತ್ತಿದೆ ಅಂಕಿ ಅಂಶದ ಪ್ರಕಾರ. ಹೀಗಾಗಿ ಹಿಂದಿ ಸಮರ್ಥವಾಗಿ ಎಲ್ರಿಗೂ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೀಗಾಗಿ ಒಂದು 4 ಮಾತುಗಳಲ್ಲಿ ಆಕೆಯ ಪರಿಚಯ. ಅದಕ್ಕಿಂತಲೂ ಹೆಚ್ಚು ಇವತ್ತೇ ಈ ಕಾರ್ಯಕ್ರಮ ಯಾಕೆ ಅಂತ, ವಿವೇಕಾನಂದರ ಚಿತ್ರ ಯಾಕೆ ಅನ್ನೋದನ್ನ ಒಂದು ಕ್ಷಣ ವಿವರಿಸಬೇಕು. ಇವತ್ತಿಗೆ 121 ವರ್ಷಗಳ ಹಿಂದೆ, ನಿನ್ನೆಗೆ 121 ವರ್ಷಗಳ ಹಿಂದೆ ಸೆಪ್ಟೆಂಬರ್ 11ಕ್ಕೆ ಸ್ವಾಮಿ ವಿವೇಕಾನಂದರು ಚಿಕಾಗೋದ ಸರ್ವಧರ್ಮ ಸಮ್ಮೇಳನದ ವೇದಿಕೆಯ ಮೇಲೆ ಭಾರತದ ಕುರಿತಂತೆ, ಹಿಂದೂ ಧರ್ಮದ ಕುರಿತಂತೆ ಮಾತನಾಡಿದ್ರು. ಅವರಿಗೆ ಅವಕಾಶವನ್ನು ಕೊಡಲಾಗಿತ್ತು. ಸ್ವಾಮಿ ವಿವೇಕಾನಂದರು ಸೇರಿದ್ದ 7,000 ಜನರ ಮುಂದೆ ಮಾತನಾಡುವಾಗ ಶುರು ಮಾಡಿದ್ದು 5 ಪದಗಳು, ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ. ಈ 5 ಪದಗಳ ಮ್ಯಾಜಿಕ್ ಹೇಗಿತ್ತು ಅಂತಂದ್ರೆ, ಸೇರಿದ್ದ 7,000 ಜನ ನಿರಂತರವಾದ ಕರತಾಡನ, ಹೆಚ್ಚು ಕಡಿಮೆ 2 ನಿಮಿಷಗಳ ಕಾಲದ ಸುದೀರ್ಘ ಕರತಾಡನ ಮಾಡಿದ್ರಂತೆ. ಅಲ್ಲಿಯವರೆಗೂ ಭಾರತ ಅಂತಂದ್ರೆ ಮೂಢನಂಬಿಕೆಗಳ ಆಗರ, ಕಲ್ಲುಗಳನ್ನು ಪೂಜಿಸುವಂತ ಜನ, ಭಾರತ ಅಂದ್ರೆ ಏನಕ್ಕೂ ಲಾಯಕ್ಕಿಲ್ಲದಂತ ಅನಾಗರಿಕ ಜನ ಅಂತ ವೆಸ್ಟ್ ಭಾವಿಸಿತ್ತು, ಪಶ್ಚಿಮ ಭಾವಿಸಿತ್ತು. ಆದರೆ ಸ್ವಾಮಿ ವಿವೇಕಾನಂದರು ತಮ್ಮ 5 ಪದಗಳ ಮ್ಯಾಜಿಕ್ ಮೂಲಕ ಅಮೆರಿಕಕ್ಕೆ ಹೇಳಿಕೊಟ್ರು, ಭಾರತ ಮೂಢನಂಬಿಕೆಗಳ ರಾಷ್ಟ್ರ ಅಲ್ಲ, ಭಾರತ ಅತ್ಯಂತ ಶ್ರೇಷ್ಠ ಬುದ್ಧಿಮತ್ತೆಯ ಜನಾಂಗ ಅನ್ನೋದನ್ನ ಅಮೆರಿಕದ ಮುಂದೆ ಸಾಬೀತುಪಡಿಸಿದ ಶ್ರೇಷ್ಠ ದಿನ ನಿನ್ನೆ ಸೆಪ್ಟೆಂಬರ್ 11. ಹೀಗಾಗಿ ಈ ಸೆಪ್ಟೆಂಬರ್ 11 ನಾವು ದಿಗ್ವಿಜಯ್ ದಿವಸ್ ಅಂತ ಕರಿತೀವಿ. ಮಿತ್ರರೇ, ಜನವರಿ 12ಕ್ಕಿಂತ, ವಿವೇಕಾನಂದರು ಹುಟ್ಟಿದ ದಿನಕ್ಕಿಂತ ಸೆಪ್ಟೆಂಬರ್ 11ಕ್ಕೆ ವಿಶೇಷವಾದ ಮಹತ್ವ. ಯಾಕೆ ಅಂದ್ರೆ ವಿವೇಕಾನಂದರು ಹುಟ್ಟೋದ್ರಲ್ಲಿ ವಿವೇಕಾನಂದರ ಸಾಧನೆ ಇರಲಿಲ್ಲ, ಆದರೆ ಸೆಪ್ಟೆಂಬರ್ 11ರ ಭಾಷಣದಲ್ಲಿ ವಿವೇಕಾನಂದರ ನಿಜವಾದ ಸಾಧನೆ ಇತ್ತು. ಭಾರತ ಅಂದ್ರೆ ಏನು ಅಂತ ಸ್ವಾಮಿ ವಿವೇಕಾನಂದರು ಜಗತ್ತಿಗೆ ತೋರಿಸಿದ್ರು. ಅದರ ನೆನಪನ್ನ ಇವತ್ತು ಮಂಗಳೂರಿನ ಕಾಲೇಜಿನ ತರುಣರು ಮಾಡ್ಕೊಳ್ಬೇಕು ಅನ್ನುವಂತ ಒಂದು ಪುಟ್ಟ ಪ್ರಯತ್ನ ಅರುಣಿಮಾ ಸಿನ್ಹಾನ ಕರ್ಕೊಂಡು ಬಂದಿರುವುದು. ಅರುಣಿಮಾ ಸಿನ್ಹಾ ಯಾಕೆ ಅನ್ನೋದು ಒಂದು ಪ್ರಶ್ನೆ. ಯಾಕೆಂದ್ರೆ ವಿವೇಕಾನಂದರ ಪ್ರೇರಣೆಯಿಂದ ಹಿಮಾಲಯದ ಎತ್ತರಕ್ಕೆ ಏರಿದ ಹೆಣ್ಣು ಮಗಳು ಇವತ್ತು ನಮ್ಮ ಜೊತೆ ಇದ್ದಾಳೆ. ಹೀಗಾಗಿ ಅರುಣಿಮಾ ಸಿನ್ಹಾನೇ ಈ ಕಾರ್ಯಕ್ರಮವನ್ನ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕರ್ಕೊಂಡು ಬಂದಿದ್ದೀವಿ. ಅರುಣಿಮಾ ಸಿನ್ಹಾಳ ಜೀವನ ವಿಶೇಷವಾದ ಜೀವನ. ನ್ಯಾಷನಲ್ ಲೆವೆಲ್ ವಾಲಿಬಾಲ್ ಪ್ಲೇಯರ್, ಅನೇಕ ಅಂತಾರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದ ಹೆಣ್ಮಗಳು ಅರುಣಿಮಾ ಸಿನ್ಹಾ. ಅದೊಮ್ಮೆ ಇದೇ ತರದ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಕ್ಕೆ ಅಂತ ಹೋಗ್ಬೇಕಾದ್ರೆ ಒಂದಷ್ಟು ದರೋಡೆಕೋರರು ಟ್ರೈನ್ ಅನ್ನು ಅಟ್ಯಾಕ್ ಮಾಡಿದ್ರು. ಆ ಟ್ರೈನ್ ಅಲ್ಲಿ ಇದ್ದವರೆಲ್ಲ ದುಡ್ಡನ್ನ ಕಿತ್ಕೊಂಡ್ರು, ಚೈನನ್ನ ಕಿತ್ಕೊಂಡ್ರು. ಗಂಡಸರು ಅನ್ಕೊಂಡವರು ಕೂಡ ಜೇಬಿನಲ್ಲಿ ಇದ್ದಿದ್ದನ್ನೆಲ್ಲ ತೆಗೆದು ಕೊಟ್ಬಿಟ್ರು. ಯಾವಾಗ ಅರುಣಿಮಾ ಸಿನ್ಹಾಳ ಕುತ್ತಿಗೆಯಲ್ಲಿರೋ ಚೈನಿಗೆ ಕೈ ಹಾಕಿ ಬಂದ್ರು, ಈ ಹೆಣ್ಣು ಮಗಳು ಪ್ರತಿಭಟಿಸಿದ್ದು, ನಾನೂ ಕೊಡಲ್ಲ, ಬೇರೆಯವ್ರಿಗೂ ಕೊಡ್ಲಿಕ್ಕೆ ಬಿಡಲ್ಲ ಅಂತಂದು. ಆ ಹೊತ್ತಿನಲ್ಲಿ ಕೋಪಗೊಂಡ ಆ ದರೋಡೆಕೋರರು ಅರುಣಿಮಾ ಸಿನ್ಹಾಳ ಕೈ ಕಾಲನ್ನ ಹಿಡಿದು ವೇಗವಾಗಿ ಹೋಗ್ತಿದ್ದ ಟ್ರೈನ್ ಇಂದ ಹೊರಗೆ ಎಸೆಬಿಟ್ರು. ಈ ವೇಗವಾಗಿ ಹೋಗ್ತಾ ಇರುವಾಗ ಪಕ್ಕದ ಹಳಿಯಲ್ಲಿ ಮತ್ತೊಂದು ಟ್ರೈನು, ಈಕೆ ಆ ಟ್ರೈನಿಗೆ ಬಡಿದು ಹಳಿ ಮೇಲೆ ಕೆಳಗೆ ಬಿದ್ದು, ಹಾಗೆ ಬಡಿದು ಬೀಳಬೇಕಾದಾಗ ಒಂದು ಕಾಲು ಪೂರ್ತಿ ಮುರಿದೋಯ್ತು, ಮತ್ತೊಂದು ಕಾಲಿನ ಎಲುಬುಗಳು ಪೂರ್ತಿ ಮುರಿದು ಹೋಗಿ ಅದು ಜೀನ್ಸ್ ಪ್ಯಾಂಟ್ ನಿಂದ ಹೊರಗೆ ಬಂದಿತ್ತಂತ ಆಕೆ ಕಥೆ ಹೇಳುವಾಗ ಕೇಳಿ. ಅದನ್ನ ಭಾರಿ ರೋಮಾಂಚನಕಾರಿಯಾದ ಘಟನೆ. ಆಕೆಯನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಲಾಯಿತು. ರಾತ್ರಿ ಇಡೀ ಆಕೆ ಹೇಳ್ತಾಳೆ, 50 ಟ್ರೈನ್ಗಳು ಆ ಕಡೆಯಿಂದ ಈ ಕಡೆ ಓಡಾಡಿದ್ವು, ನನಗೆ ಅಲಗಾಡ್ಲಿಕ್ಕೂ ಕೂಡ ಆಗ್ತಿರ್ಲಿಲ್ಲ, ಆ ತರದ ಪರಿಸ್ಥಿತಿಯಲ್ಲಿದ್ದೆ. ರಾತ್ರಿ ಇಡೀ ಒದ್ದಾಡಿದ ನಂತರ ಬೆಳಿಗ್ಗೆ ಆಕೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಹಾಸ್ಪಿಟಲ್ ಡಾಕ್ಟರ್ ಹೇಳಿದ್ರಂತೆ, ಅನಸ್ತೇಷಿಯಾ ಇಲ್ಲ, ಏನ್ ಮಾಡಬೇಕು ಅಂತ. ಆಕೆ ಹೇಳಿದ್ರು, ಅನಸ್ತೇಷಿಯಾ ಇಲ್ಲದೆ ಹೋದ್ರು ಪರವಾಗಿಲ್ಲ, ಹಾಗೆ ಕಾಲನ್ನು ಕಟ್ ಮಾಡಿ, ಯಾವುದೋ ಕಾರಣಕ್ಕೋಸ್ಕರ ಕಾಲು ಕಟ್ಕೊಂಡಿದ್ದೀನಿ, ಒಳ್ಳೆ ಕಾರಣಕ್ಕೋಸ್ಕರ ನೀವು ಕಾಲು ಕಟ್ ಮಾಡಿದ್ರೆ ನನಗೇನು ಬೇಜಾರಾಗಲ್ಲ ಅಂತ ಅನಸ್ತೇಷಿಯಾ ಇಲ್ಲದೆ ಕಾಲನ್ನ ತುಂಡರಿಸಿಕೊಂಡಾಗೂ ಅತ್ಯಂತ ಗಟ್ಟಿ ಮನಸ್ಸನ್ನ ಹೊಂದ್ಕೊಂಡಿದ್ದಂಥವಳು ಅರುಣಿಮಾ ಇವತ್ತು ನಮ್ಮ ಎದುರಿಗಿದ್ದಾಳೆ. ಬೇರೆ ಯಾರಾದರೂ
ಇಷ್ಟು ಆಗುವ ವೇಳೆಗೆ ಪೂರ್ತಿ ಜೀವನವನ್ನು ಕಳ್ಕೊಳ್ಬೇಕು. ಸರ್ಕಾರಗಳು ಅವಳ ಹಿಂದೆ ಬಿದ್ದು, ಮೀಡಿಯಾಗಳು ಅವಳ ಹಿಂದೆ ಬಿದ್ದು, ಸರ್ಕಾರಗಳು ಹೇಳಿದ್ವು ನಿಮ್ಗೊಂದು ಕೆಲಸ ಕೊಡಿಸ್ತೀವಿ ಅಂತ. ಆಕೆ ಆರಾಮಾಗಿ ಒಂದು ಗೌರ್ಮೆಂಟ್ ಜಾಬ್ ಮಾಡಿಕೊಂಡು ಕಾಲು ಕಳ್ಕೊಂಡ ನ್ಯಾಷನಲ್ ಲೆವೆಲ್ ಪ್ಲೇಯರ್ ಆಗಿ ಗೌರ್ಮೆಂಟ್ ಜಾಬ್ ಮಾಡಿಕೊಂಡು ನಿಮ್ಮ ತರ ಇರ್ಬೋದಿತ್ತು. ನಾವೆಲ್ಲ ಯೂಶುವಲ್ ಆಗಿ ಥಿಂಕ್ ಮಾಡೋದು. ಆದ್ರೆ ಅರುಣಿಮಾ ಹೇಳಿದ್ಲು, ನಾನು ಇದಕ್ಕೋಸ್ಕರ ಹುಟ್ಟಿ ಬಂದವಳಲ್ಲ. ಹಾಸ್ಪಿಟಲ್ನ ಬೆಡ್ ಮೇಲೆ ಇದ್ದಂತ ಅರುಣಿಮಾ ಡಿಸೈಡ್ ಮಾಡಿದ್ದು, ಯಾರು ಕೈ ಕಾಲಿದ್ದವರು ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇರೋ ಕೆಲಸವನ್ನ ಕಾಲು ಕಳ್ಕೊಂಡ ನಾನು ಮಾಡ್ತೀನಿ ಅಂತ ಆ ಹೆಣ್ಮಗಳು, ಆರ್ಟಿಫಿಷಿಯಲ್ ಲಿಂಬ್ ಹಾಕೊಂಡಿದ್ದಂತ ಹೆಣ್ಮಗಳು ನಿಶ್ಚಯ ಮಾಡಿದ್ದು, ನಾನು ಹಿಮಾಲಯವನ್ನ ಏರ್ತೀನಿ ಅಂತ ಸಂಕಲ್ಪ ಮಾಡಿ ಅತ್ಯಂತ ಕಠಿಣಮಯ ಯಾತ್ರೆಯನ್ನ ಆ ಹೆಣ್ಮಗಳು ನಿರ್ಧಾರ ಮಾಡಿ ಹಿಮಾಲಯವನ್ನ ಏರಿ ನಿಂತು ಭಾರತದ ಬಾವುಟ ಇಟ್ಟು ಅಲ್ಲಿ ರಾಮಕೃಷ್ಣರು, ಶಾರದಾ ಮಾತೆ ಮತ್ತು ವಿವೇಕಾನಂದರ ಫೋಟೋ ಇಟ್ಟು, ಆರಾಧ್ಯ ದೈವ ಅವಳದ್ದು, ಆ ಫೋಟೋ ಇಟ್ಟು ಪೂಜೆ ಮಾಡಿ ನನಗೆ ಶಕ್ತಿ ತುಂಬಿದಕ್ಕೆ ಧನ್ಯವಾದಗಳು ಅಂತ ಹೇಳಿ ಇವತ್ತು ಕೆಳಗಿಳಿದು ಬರ್ತಾಳಲ್ಲ. ಹಾಗೆ ಬರಬೇಕಾದ್ರೆ ಜಗತ್ತಿನ ಮೊದಲ ಕಾಲಿಲ್ಲದ ಮಹಿಳೆ, ಎವರೆಸ್ಟ್ ಏರಿದವಳು ಅನ್ನುವಂಥ ಕೀರ್ತಿಗೆ ಪಾತ್ರಳಾಗ್ತಾಳಲ್ಲ ಅಂತ ಹೆಣ್ಣುಮಗಳಾಗಿ ಇವತ್ತು ನಮ್ಮ ಎದುರಿಗೆ ನಿಂತಿದ್ದಾಳೆ. ಇದು ಭಾರತಕ್ಕೊಂದು ಆದರ್ಶ ಅಂತ. ಇದು ಬಹುಶಃ ತರುಣ ಪೀಳಿಗೆಗೆ ಒಂದು ಆದರ್ಶ. ಹೀಗಾಗಿ ತರುಣರ ಎದುರಿಗೆ ಈ ತರದೊಂದು ಮಾಡೆಲ್ನ ನಿಲ್ಲಿಸಬೇಕು ಅಂತ ನನಗೆ ಅರುಣಿಮಾ ಸಿನ್ಹಾ ಕಂಡ್ರೆ ಅಪಾರವಾದ ಗೌರವ. ಯಾಕೆ ಅಂದ್ರೆ ಕಳೆದ 68 ವರ್ಷಗಳಲ್ಲಿ, ನಾನು ಮತ್ತೆ ರಿಪೀಟ್ ಮಾಡ್ತೀನಿ ಇದನ್ನ, ಕಳೆದ 68 ವರ್ಷಗಳಲ್ಲಿ ಭಾರತ ಇಂಥದ್ದೊಂದು ಸಾಧನೆ ಮಾಡಬಹುದು ಅಂತ ಕನಸು ಮನಸ್ಸಲ್ಲೂ ಎಣಿಸಿರ್ಲಿಲ್ಲ. ಅಂತ ಸಾಧನೆಯನ್ನ ಒಂದು ಹೆಣ್ಮಗಳು ಮಾಡಿ ನೀವೆಲ್ಲರೂ ಈ ಕೆಲಸ ಮಾಡಬಹುದು ಅನ್ನುವಂತ ಒಂದು ಶಕ್ತಿ ಸ್ಫೂರ್ತಿಯನ್ನು ತುಂಬ್ತಾಳಲ್ಲ. ಈ ಕಾರಣಕ್ಕೋಸ್ಕರ ಅರುಣಿಮಾ ಸಿನ್ಹಾ ಇವತ್ತು ವೇದಿಕೆ ಮೇಲಿದ್ದಾರೆ. ಮಿತ್ರರೇ, ನಿಮ್ಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಆಕೆ ಏಜನ್ನು ಹೇಳ್ತೀನಿ. ನಾನು ಕೂಡ ಅವಾಕ್ಕಾಗ್ಬಿಟ್ಟೆ. ಅರುಣಿಮಾನ್ ಕೇಳಿದೆ, ಎಷ್ಟು ವಯಸ್ಸು ನಿಮಗೆ ಅಂತ. ಅರುಣಿಮಾ ಹೇಳಿದ್ರು, 26 ವರ್ಷ ಈಗ ನಡೀತಿದೆ ಅಂತ. 26 ವರ್ಷ ಈಗ 23ರಲ್ಲಿ ಕಾಲು ಕಳ್ಕೊಂಡಿದ್ದು, 24ವರೆಯಲ್ಲಿ ಎವರೆಸ್ಟ್ ಅನ್ನ ಏರಿದ್ದು. ನಮ್ಮಲ್ಲಿ ಅನೇಕರು 24ವರೆಯಲ್ಲಿ ಹುಡುಗಾಟವನ್ನು ಬಿಟ್ಟಿರಲ್ಲ. ಅರುಣಿಮಾ 24ವರೆ ಒಳಗೆ ಜಗತ್ತಿನ ಶ್ರೇಷ್ಠ ರೆಕಾರ್ಡ್ ಅನ್ನ ಮಾಡಿದ್ಲಲ್ಲ. ಈ ಕಾರಣಕ್ಕೋಸ್ಕರ ಒಂದು ಸೆಲ್ಯೂಟ್ ಅರುಣಿಮಾಗೆ ಅಂತ. ನನ್ನ ಬೆಂಗಳೂರಿನಲ್ಲಿ ಅರುಣಿಮಾ ಮಾತು ಕೇಳಲಿಕ್ಕೆ ದೊಡ್ಡ ಉದ್ಯಮಿಗಳು ಬಂದು ಕೂತಿದ್ರು. ಆ ಉದ್ಯಮಿಗಳಲ್ಲಿ ಅನೇಕರು ನನಗೆ ಮೆಸೇಜ್ ಮಾಡ್ತಾ ಹೇಳ್ತಾರೆ, ಜೀವನ ಅಂದ್ರೆ ಏನು ಅನ್ಕೊಂಡಿದ್ವಿ, ಆದ್ರೆ ಜೀವನ ಅಂದ್ರೆ ಏನು ಅಂತ ಅರುಣಿಮಾ ನೋಡಿದಾಗ ಅರ್ಥ ಆಗುತ್ತೆ. ನಮ್ಮ ಜೀವನ ಇಷ್ಟು ದಿನ ವ್ಯರ್ಥವಾಯಿತು ಅಂತ ದೊಡ್ಡ ಈ ಪಂಡಿತರು ಬಂದು ಕೂತ್ಕೊಂಡು ನನಗೆ ಹೇಳಬೇಕಾದ್ರೆ ನನಗೆ ಅನ್ನಿಸ್ತಿತ್ತು, ಅರುಣಿಮಾನೊಳಗೆ ಒಂದು ವಿಶೇಷವಾದ ಸತ್ವ ಇದೆ ಅಂತ. ನಾನು ತಮಾಷೆ ಮಾಡ್ತಿದ್ದೆ ಅರುಣಿಮಾನ, ಇಲ್ಲೊಂದು ಪುನರ್ಜನ್ಮ ಅಂತ ಒಂದು ಕಾರ್ಯಕ್ರಮ ಬರುತ್ತೆ, ಒಂದ್ಸಲ ನಿಮ್ಮನ್ನು ಪುನರ್ಜನ್ಮ ಕಾರ್ಯಕ್ರಮದಲ್ಲಿ ಕಳಿಸಿ ನಿಮ್ ಪೂರ್ವಜನ್ಮ ಏನಾಗಿತ್ತು ಅಂತ ನೋಡಬೇಕು ಅಂತ. 24ರಲ್ಲಿ ಯಾವ್ದಾದ್ರು ಹೆಣ್ಣುಮಗಳು ಅಲ್ಲಿಗೆ ಏರ್ತಾಳೆ ಅಂದ್ರೆ ಪೂರ್ವಜನ್ಮದಲ್ಲಿ ಸಾಮಾನ್ಯವಾದ ಹೆಣ್ಣುಮಗಳಂತೂ ಆಗಿರ್ಲಿಕ್ಕಿಲ್ಲ. ಏನೋ ವಿಶೇಷವಾದ ಶಕ್ತಿ ಪಡ್ಕೊಂಡು ಬಂದ ಹೆಣ್ಣುಮಗಳು. ಮಿತ್ರರೇ, ನೀವೆಲ್ಲರೂ ಇವತ್ತು ಭಾಗ್ಯವಂತರು. ನಿಮ್ಮ ಮತ್ತು ಅರುಣಿಮಾ ನಡುವೆ ನಾನು ತುಂಬಾ ಸಮಯ ಕಳೆಯಲ್ಲ, ಆದ್ರೆ ಒಂದೇ ಒಂದು ನೆನ್ಪಿಟ್ಕೊಳ್ಳಿ, ನೀವೆಷ್ಟು ಭಾಗ್ಯವಂತರು ಅಂದ್ರೆ ಅರುಣಿಮಾಳಂತ ಸಾಧಕಿಯನ್ನ ನಿಮ್ಮ ಜೀವಮಾನದಲ್ಲಿ ನೋಡುವ ಭಾಗ್ಯವನ್ನ ಯುವ ಬ್ರಿಗೇಡ್ ಕರುಣಿಸಿದೆ. ಯುವ ಬ್ರಿಗೇಡ್ಗೊಂದು ಧನ್ಯವಾದಗಳನ್ನ ಈ ಹೊತ್ತಲ್ಲಿ ನಾನು ವಿಶೇಷವಾಗಿ ಅವರಿಗೆ ಸಲ್ಲಿಸ್ತೇನೆ. ಆ ಇಡೀ ತಂಡಕ್ಕೆ ನಾನು ವಿಶೇಷವಾದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಅರುಣಿಮಾಳ ಕನಸು ಬಹಳ ದೊಡ್ಡದಾಗಿದೆ. ಈ ಕನಸುಗಳೊಂದಿಗೆ ಒಂದಾಗೋಣ. ವಿವೇಕಾನಂದರು ಅವತ್ತೇನು ದಿಗ್ವಿಜಯದ ಕಲ್ಪನೆ ಕಟ್ಕೊಂಡಿದ್ರು, ಆ ದಿಗ್ವಿಜಯದ ಹತ್ರ ನಾವೆಲ್ಲರೂ ಸೇರಿ ಹೆಜ್ಜೆ ಹಾಕೋಣ ಅಂತ ಹೇಳ್ತಾ ನಾನು ಅರುಣಿಮಾಳನ್ನ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತೇನೆ. ಅವಳ ಜೀವನದ ಎಲೆ ನಾನು ಯಾಕೆ ಕೊಟ್ಟೆ ಅಂದ್ರೆ, ಅವಳು ಹಿಂದಿಯಲ್ಲಿ ಮಾತನಾಡುವಾಗ ಕೋರಿಲೇಟ್ ಮಾಡ್ಕೊಳ್ತಾ ಹೋಗಿ ಎಲ್ರಿಗೂ ಅರ್ಥವಾಗುತ್ತೆ. ಇದಾದ ನಂತರ ಒಂದು ಅರ್ಧ ಮುಕ್ಕಾಲು ಗಂಟೆ ನೀವು ಆಕೆಯೊಂದಿಗೆ ಸಂವಾದವನ್ನು ನಡೆಸಬಹುದು. ನೀವು ಕೇಳಿರುವ ಪ್ರಶ್ನೆಗೆ ಅರುಣಿಮಾ ಉತ್ತರ ಕೂಡ ಕೊಡ್ತಾರೆ. ಬನ್ನಿ, ನಾವೆಲ್ಲರೂ ಬಹುಶಃ ನಮ್ಮ ಜೀವಮಾನದ ಅತ್ಯಂತ ಶ್ರೇಷ್ಠವಾಗಿರುವಂತಹ ಒಂದು ಮೋಟಿವೇಶನಲ್ ಟಾಕಿಗೆ ಸಜ್ಜಾಗೋಣ, ಅಣಿಯಾಗೋಣ. ಅರುಣಿಮಾ ಸಿನ್ಹಾ ನಿಮ್ಮ ಮುಂದೆ. आदरणीय उपस्थित यहाँ पे आप सभी लोग, और आप सभी को एक्चुअली अगर आप लोग हिंदी अच्छे से समझते हैं तब तो ठीक है। आप सभी को मेरा सप्रेम नमस्कार। एक्चुअली क्या है कि अभी तक चंद्रवती सर जो बोल रहे थे, आप लोग किस पे ताली बजा रहे थे, मुझे कुछ समझ में नहीं आ रहा था। कुछ समझ में नहीं आ रहा था। सिर्फ हम आपकी फेस के एक्सप्रेशन को समझ के फील कर रहे थे कि और नाम जहाँ जहाँ नाम आ रहे थे बस उतना समझ पा रहे थे, बाकी कुछ नहीं समझ पा रहे थे। तो अगर कहीं ऐसा ना हो, हमारे साथ कहीं ऐसा ना हो कि जो हिंदी नहीं समझेगा तो उसके साथ यही होगा, फेस के एक्सप्रेशन को जान के समझेगा तो थोड़ा सा, तो
बगल वाले से हिंदी में कन्वर्ट कर अपनी लैंग्वेज में अनुवाद करके आप लोग ज़रूर पूछ लीजिएगा। बहुत अच्छा लग रहा है मुझे। एक बार फिर से हम आपका थैंक यू कहेंगे सर, कि धन्यवाद कहेंगे कि आपने मुझे ऐसे प्यारे बच्चों के बीच में आपने मुझे इनवाइट किया। मैंगलोर मेरा फर्स्ट टाइम है। बैंगलोर तो हम आए हैं, लेकिन बैंगलोर मैं पहली बार आ रही हूँ। बहुत बहुत धन्यवाद आप लोगों को, इसलिए क्योंकि किसी को इस तरीके से बैठ के सुनना सबसे बड़ी पेशेंस की बात होती है। तो सबसे पहले आप लोगों को बहुत बहुत धन्यवाद। आप लोग सोच रहे होंगे कि कुछ किताब की बात, मेरे पास कोई भी किताब की बातें या कुछ ऐसी नहीं है कि जो मैं आपको इस तरीके से बता पाऊँ। किताब की बातें कुछ भी ऐसा नहीं है। जो मेरी लाइफ का एक एक पल, जो मैंने ज़िंदगी जी है, सिर्फ उतना बताएंगे। जैसा कि सर कुछ चीज़ें समझ में मुझे आ रही थी कि वो क्या क्या बोल रहे हैं। 2011 में चलती ट्रेन से मुझे कुछ बदमाशों ने एक सोने की चैन पहन रखी थी। कंपार्टमेंट में पूरे जनरल कंपार्टमेंट था पूरा, उन्होंने लूटपाट करना शुरू किया। किसी ने मना नहीं किया। मैं एक प्लेयर थी, तो मेरे अंदर जब उन्होंने मेरा चैन छीनने की कोशिश की तो मैंने मना किया कि नहीं, मैं अपना चैन नहीं दूंगी। शायद कोई भी होता, कोई भी प्लेयर अगर होता तो मेरी जगह वो भी यही करता। जब मैंने मना किया तो वो 4-5 लोग थे, दोनों साइड से मेरा हाथ पकड़ा और उठा के दुर्भाग्य ये था कि इंजन तो निकल गया, डिब्बे में टकराए, फिर नीचे गिरे। करीब से चलती है, टकराए फिर नीचे गिरे, दोनों ट्रेनें निकल गई। मेरे पैरों में ब्लड निकल रहा था, बेपनाह दर्द था, लेकिन मैंने ये अंदाजा ही नहीं लगाया था कभी कि मेरा पैर कट चुका है। मैंने कुछ देर बाद ऐसे हाथ को रख के उठने की कोशिश की, अपने आप को उठाने की कोशिश किया। हम उठ नहीं पा रहे थे। तो इस पैर की हड्डियां टूट के जीव से बाहर आ गई थी। कुछ देर बाद थाई को उठाया और उठा के देखा तो मेरा पैर कट चुका था और ब्लड को निकल रहा था। जीव में ऐसे पैर लटका हुआ था, जूते जो मेरे पहन रखे थे, जूते सही। तब मुझे लगा कि मैं चल नहीं सकती हूँ। पेट के बल ऐसे ही दोनों हाथों में पत्थर लेके और पड़े रहे, जोर जोर से चिल्लाते रहे, कोई आए बचा ले। चलता रहा, पूरी रात ऐसे चलती रही। सुबह गांव वालों ने काफ़ी ट्रेनें आती गई। इतना ट्रेन पटरी के इतने करीब थे हम कि अगर एक बार पलटते तो फिर से मेरे पर ट्रेन चली जाती। लेकिन मेरा माइंड कॉन्शियस एकदम काम कर रहा था। ट्रेन जब आती थी तो मुझे सुनाई देता था। मैं अपने हाथ वगैरह को कंट्रोल में रखती थी। गलती से हाथ चला जाएगा तो हाथ भी बच जाएगा। इसी तरीके से रात भर बीतता रहा। सुबह गांव वालों ने, यहाँ तक कि जब ट्रेन गुजरती थी, लोग टॉयलेट वगैरह करते थे तो मेरे फेस पे ऐसे साइड में पड़ता था। मैं वो भी पहुँच नहीं सकती थी, तो मेरा हाथ भी फ्रैक्चर था। सुबह जब गांव वालों ने मुझे देखा, उठा के मुझे बरेली डिस्ट्रिक्ट हॉस्पिटल, यूपी में डिस्ट्रिक्ट है, बेड पे मुझे लिटा दिया। आपस में फार्मासिस्ट, डॉक्टर जितने लोग थे आपस में बातें कर रहे हैं कि हमारे पास तो एनेस्थीसिया नहीं है, ब्लड नहीं है, इसका इलाज शुरू तो करें, कैसे करें हम। उसके ये चीज़ होने से और हॉस्पिटल पहुंचने तक मैंने पहली बार बोला था, सुनाई मुझे सब कुछ देता था, बाद में दिखाई देना मुझे बंद हो गया था। पहली बार मैंने बोला कि जब मेरा पूरा पैर कटा तब मैंने बर्दाश्त किया। इतनी देर रेलवे ट्रैक पे थी तब बर्दाश्त किया, तो अभी तो अब मेरे अच्छे के लिए मेरा पैर काटेगा, बिना एनेस्थीसिया मेरा पैर काटिए। और उन्होंने फिर, कभी आप लोगों ने नहीं सुना होगा, एक डॉक्टर फार्मासिस्ट अपना ब्लड दे के किसी पेशेंट को बचाए। उन्होंने अपना एक यूनिट ब्लड दिया और मेरा पैर जो लगा हुआ था थोड़ा बहुत वो काट के अलग कर दिया पूरा। बरेली में करीब 2 दिन थे। किंग जॉर्ज मेडिकल कॉलेज लखनऊ एडमिट कराया गया। लखनऊ से फिर एम्स ट्रॉमा सेंटर दिल्ली में करीब 25 दिन बाद जब डॉक्टरों ने बुलेटिन जारी किया कि हाँ अरुणिमा अभी ठीक है, ठीक ठाक, मतलब नेशनल प्लेयर थे, ट्रीटमेंट अच्छा मिलना शुरू, ये सब तब तक ठीक ठाक चल रहा था। लेकिन उसके बाद जब चीज़ें आई कि जीआरपी का बयान आने लगा कि अरुणिमा के पास टिकट नहीं था, तो अरुणिमा ट्रेन से कूद गई। टिकट का खंडन हुआ, टिकट दिखाया गया, फिर लास्ट में बोला गया कि अरुणिमा सुसाइड करने गई थी। आप इस चीज़ सोच सकते हैं कि जिस लड़की का शरीर का अंग कट चुका हो, पूरी जिंदगी पता नहीं कि वो व्हील चेयर या बैसाखी पे रहेगी, और उसके बाद ये सब बातें अंदर तक मुझे झकझोर के रख दिया था। मेरे दिमाग में सिर्फ इतनी बात, एक्चुअली हम मध्यम वर्ग की फैमिली से, एक अपनी बात
वहाँ पे चिल्ला चिल्ला के हम अपनी बातें कह रहे थे, लेकिन कोई सुन नहीं रहा था, क्योंकि वो इतने बड़े लेवल से बातें हो रही थी कि कोई हमारी बातें ही नहीं सुन रहा था। उस समय हॉस्पिटल के बेड पे ये होता है, या तो आदमी